ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ. ಇವತ್ತು ನಾನು ಮೊದಲನೇ ಬಾರಿಗೆ ವಾಸಿ ಮಾಡಿದ ಒಂದು ಸಮಸ್ಯೆ ಕುರಿತು ನಿಮಗೆ ವಿವರಿಸುತ್ತಿದ್ದೇನೆ. ಹಲವು ವರ್ಷಗಳ ಹಿಂದಿನ ಮಾತು. ಅವತ್ತಿಗೆ ಆಗಲೇ ನನಗೆ ಸಾಕಷ್ಟು ವಿದ್ಯೆಗಳ ಪರಿಚಯ ಇತ್ತು. ಹಿಪ್ನಾಟಿಸಮ್, ರೇಖಿ, ಸೈಕೋಕೆನೆಸಿಸ್, ಸೈಕಿಕ್ ಪವರ್ ಮುಂತಾದ ಹಲವು ವಿದ್ಯೆಗಳ ಪರಿಚಯವಿತ್ತು. ನಾನು ಅಷ್ಟೊತ್ತಿಗಾಗಲೇ ಸೈಕಿಕ್ ಪವರ್ನ ಸೂತ್ರಗಳು ಸಹ ಬರೆದಿದ್ದೆ. ಈ ಸಂದರ್ಭದಲ್ಲಿ ಒಂದು ಕುತೂಹಲ ನನ್ನಲ್ಲಿ ಕಾಡುತ್ತಿತ್ತು. ಯಾವಾಗಲೂ ಒಂದು ಸಮಸ್ಯೆ ನನ್ನ ಗಮನಕ್ಕೆ ಬಂದರೆ ನಾನು ಪ್ರಾಯೋಗಿಕವಾಗಿ ಅದನ್ನು ವಾಸಿ ಮಾಡಬೇಕು ಎಂಬ ಬಯಕೆ ನನ್ನಲ್ಲಿತ್ತು. ನನ್ನ ಬಯಕೆ ಒಂದಿನ ಈಡೇರಿತು. ನನ್ನ ಪತ್ನಿ ಸಾವಿತ್ರಿಗೆ ವಿಪರೀತ ಸೊಂಟ ನೋವಿತ್ತು. ಆ ಸೊಂಟ ನೋವು ಪರಿಹಾರಕ್ಕಾಗಿ ನಾವು ಕೆಲವೊಮ್ಮೆ ವೈದ್ಯರ ಬಳಿ ಹೋಗಿದ್ದುಂಟು. ಅವರು ಆ ಸೊಂಟಕ್ಕೆ ಒಂದು ಇಂಜೆಕ್ಷನ್ ಮಾಡುವವರು. 3-4 ತಿಂಗಳು ಮತ್ತೆ ಆ ನೋವು ಕಾಣಿಸ್ಕೊಳ್ತಿರಲಿಲ್ಲ. ಮತ್ತೆ ನೋವು ಬಂದಾಗ ಮತ್ತೆ ನಾವು ಆ ವೈದ್ಯರ ಬಳಿ ಹೋಗಬೇಕಾಗಿತ್ತು. ಹಾಗೆ ಆವತ್ತು ನನ್ನ ಪತ್ನಿಗೆ ಸೊಂಟ ನೋವು ಬಂದಾಗ ತುಂಬ ನಳುತ್ತಾ ಮಂಚದ ಮೇಲೆ ಮಲಗಿತ್ತು. ಆ ಸೊಂಟ ನೋವು ಬಂದಾಗ ಆ ಭಾಗದಲ್ಲಿ ತುಂಬ ಬಿಸಿ ಆಗ್ತಿತ್ತು. ನಾನು ಆ ಕೈಯಿಂದ ಮುಟ್ಟಿದೆ ಆ ಭಾಗವನ್ನು. ತುಂಬ ಬಿಸಿ ಇತ್ತು, ನೋವಿದೆ ಅಂತ ಅರ್ಥ. ಆಗ ನನ್ನ ಮನಸ್ಸಲ್ಲಿ ಸುಳಿದಾಡಿದ್ದೆ ಒಂದು ಯೋಚನೆ, ನಾನು ಈ ಸೈಕಿಕ್ ಪವರ್ನ ಪ್ರಯೋಗ ಯಾಕೆ ಮಾಡಬಾರ್ದು ಅಂತ. ಆ ಸೊಂಟದ ಭಾಗದಲ್ಲಿ ನಾನು ಕೈನಿಟ್ಟೆ, ಕಣ್ಣಿಚ್ಚಿಕೊಂಡು ಆ ವಿಶ್ವಚೇತನ ಶಕ್ತಿಯನ್ನು ಆಹ್ವಾನ ಮಾಡಿ ಹಾಗೆ ನನ್ನ ಪ್ರಯೋಗವನ್ನು ಮುಂದುವರಿಸಿದೆ. ಬಹುಶಃ ಒಂದು 5-10 ನಿಮಿಷ ಅಂತ ಕಾಣುತ್ತದೆ. ಆ ಸೊಂಟದ ಭಾಗದಲ್ಲಿ ಬಿಸಿ ಕಡಿಮೆ ಆಗಿದ್ದು ನನಗೆ ಗೊತ್ತಾಗ್ತಿತ್ತು. ಮೆಲ್ಲಗೆ ಕೈ ತೆಗೆದೆ, ನನ್ನ ಪತ್ನಿಯನ್ನು ಎಬ್ಬರಿಸಿದೆ, ಕೇಳಿದೆ, ಹೌದ್ರಿ, ಈಗ ತುಂಬ ಕಡಿಮೆ ಆಗಿದೆ ನೋವು. ಬೆಳಗ್ಗೆ ಎದ್ದು ಓಡಾಡಲಿಕ್ಕೆ ಆಗುತ್ತಿರಲಿಲ್ಲ, ಈಗ ಅದು ನನ್ನಿಂದ ಸಾಧ್ಯ, ಎದ್ದು ಓಡಾಡ್ತಾ ಇದ್ದೀನಿ, ಅದು ಸ್ವಲ್ಪ ನೋವಿದೆ ಎಂದಾಗ ಅಕ್ಷರ ಸಹ ಕುಣಿದಾಡಬೇಕನ್ನಿಸ್ತು ನನಗೆ. ಅದು ನನ್ನ ಮೊದಲನೇ ಪ್ರಯೋಗ. ನನ್ನ ಮೊದಲನೇ ಪ್ರಯೋಗ ಯಶಸ್ವಿ ಆಯಿತು. ನಂತರ ತುಂಬ ಸುಲಭವಾಗಿರುವಂತಹ ಒಂದು ಎಕ್ಸಸೈಸ್ ಮಾಡಿಸಿದೆ. 2-3 ದಿನಗಳಲ್ಲಿ ಬಹುತೇಕ ಆ ಸೊಂಟ ನೋವು ಇಲ್ದಂಗೆ ಮಾಡಿದೆ. ಇದು ನನ್ನ ಸೈಕಿಕ್ ಪವರ್ನ ವೃತ್ತಿ ಜೀವನದಲ್ಲಿ ಮೊದಲನೇ ಯಶಸ್ಸು. ಇಲ್ಲಿವರೆಗೂ ನನ್ನ ಪತ್ನಿಗೆ ಸೊಂಟ ನೋವು ಬಂದಿಲ್ಲ. ಇದು ಅದ್ಭುತ. ಇಂತಹ ಉದಾಹರಣೆಗಳನ್ನು ನಾನು ಇನ್ನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ. ಬಹುಶಃ ಹಲವು ಸಾವಿರಗಳಲ್ಲೇ ಇದ್ದಾರೆ.
ಇಂತಹ ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಹಾಗೂ ಹಲವು ಸಮಸ್ಯೆಗಳಿಂದ ಹಿಂಸೆ ಅನುಭವಿಸುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ನನ್ನನ್ನು ಸಂಪರ್ಕ ಮಾಡಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ. ಧನ್ಯವಾದಗಳು.